ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ 13 ಬ್ಲಾಗ್ಸ್. ಇವತ್ತು ನಾವು ಬೇಲೂರಿಗೆ ಹೊರಟಿದ್ದೀವಿ. ನಮ್ಮ ಅಜ್ಜಿನ ಮಾತಾಡ್ಸ್ಕೊಂಡು ನೋಡ್ಕೊಂಡು ಬರೋಣ ಅಂತ. ಇಲ್ಲಿ ಪ್ಲ್ಯಾನ್ ಇದ್ದಿದ್ದು ನಾನು ನಮ್ಮಮ್ಮ ಸ್ಕೂಟಿಲಿ ಹೋಗ್ಬಿಟ್ಟು ಬರೋಣ ಅಂತ ಪ್ಲ್ಯಾನ್ ಇತ್ತು. ಆದರೆ ಅಷ್ಟೊತ್ತಿಗೆ ಮಳೆ ಶುರು ಆಯಿತು ಜೋರಾಗಿ. ಅದಕ್ಕೆ ಇವಾಗ ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ ಬೇಲೂರಿಗೆ. ಒಂದು ಜಾಗದಲ್ಲಿ ಇಲ್ಲಿ ನಿಲ್ಲಿಸ್ಬೇಕು ಅಂತ ಅನ್ನಿಸ್ತು. ಯಾಕೆ ಅಂದರೆ ನಾವು ಫಸ್ಟ್ ಬ್ಲಾಗಲ್ಲಿ ಹೋಗಿದ್ವಲ್ಲ ಸೀಗೆಗುಡ್ಡ, ಅಲ್ಲದು ಇಲ್ಲಿಂದನೂ ಕಾಣಿಸುತ್ತೆ. ಅಲ್ಲಿ ಫಾಗ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಅದೇ ಅದು ಸೀಗೆಗುಡ್ಡ. ನಾವು ಫಸ್ಟ್ ಬ್ಲಾಗಲ್ಲಿ ಹೋಗಿದ್ರೆ ನಿಮಗೆಲ್ಲ ಗೊತ್ತಿರುತ್ತೆ. ಫಸ್ಟ್ ಬ್ಲಾಗ್ನಲ್ಲಿ ನೋಡಿದರೆ ಅಲ್ಲಿ ಕಾಣುತ್ತೆ ಅದು. ಅಲ್ಲಿದೆ ಶಿವನ ವಿಗ್ರಹ. ಇಲ್ಲಿಗೆ ಸಮ್ಮರ್ ಟೈಮಲ್ಲಿ ಎಲ್ಲ ಬಂದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ಇಲ್ಲಿ ನೆನಪಾಯ್ತು ಗೈಸ್, ಹಂಗೆ ಅದಕ್ಕೆ ನಿಲ್ಲಿಸ್ಬಿಟ್ಟು ತೋರಿಸ್ತೀವಿ ಗೈಸ್. ಇಲ್ಲಿ ನೀವು ರೋಡ್ ಸೈಡಲ್ಲಿ ಈ ಥರ ಎಲ್ಲ ಇಟ್ಟಿರೋದು ನೋಡ್ತಿರ್ಬೋದು. ಆದಿವಾಸಿ ಏರ್ ಆಯಿಲ್ ಅಂತ ಮಾರ್ತಾ ಇರ್ತಾರೆ ಯಾವಾಗಲೂ. ಇದು ಬಂದು ಅಂಗಡಿ ಹಳ್ಳಿ, ಇಲ್ಲಿ ಮಾರ್ತಾ ಇರ್ತಾರೆ ಯಾವಾಗಲೂ. ನೀವೇನಾದರೂ ಈ ಆಯಿಲ್ನ ಯೂಸ್ ಮಾಡಿದರೆ ಕಮೆಂಟಲ್ಲಿ ಹೇಳಿ ಹೆಂಗಿದೆ ಆಯಿಲು ಅಂತ. ನಾನಂತೂ ಒಂದು ಸತಿನೂ ಯೂಸ್ ಮಾಡಿಲ್ಲ. ನನಗೆ ಅದು ಯೂಸ್ ಮಾಡಬೇಕು ಅಂತಲೂ ಅನಿಸಿಲ್ಲ, ನಿಲ್ಲಿಸ್ಬೇಕು ಅಂತಲೂ ಅನಿಸಿಲ್ಲ ಇಲ್ಲೆಲ್ಲ. ಹಂಗಾಗಿ ಇಲ್ಲಿ ತೋರಿಸ್ಬೇಕು ಅಂತ ತೋರಿಸಿದ್ದೀನಿ. ಸುಮಾರು ಒಂದು 50ರಿಂದ 60 ಈ ಥರ ರೋಡ್ ಸೈಡಲ್ಲಿ ಇಟ್ಕೊಂಡಿದ್ದಾರೆ ಗೈಸ್ ಇಲ್ಲಿ ಬೇಲೂರಿಗೆ ಹೋಗ್ತಾ ಅಂಗಡಿ ಹಳ್ಳಿ ಅಂತ. ಗೈಸ್ ಇದು ಈ ರೋಡಿಂದ ಬಂದು ಹಳೆಬೀಡಿಗೆ ಹೋಗ್ಬೋದು. ಇಲ್ಲಿ ಅಗ್ರೆ ಅಂತ ಈ ಲೊಕೇಶನ್ನು. ಇದು ಬೇಲೂರು ಮತ್ತು ಹಾಸನಿಗೆ ಸೆಂಟ್ರ್ ಸಿಟಿ ಥರ ಆಗುತ್ತೆ ಇದು. ವೆಲ್ಕಮ್ ಟು ಬೇಲೂರ್ ಗೈಸ್. ಇದೇ ಬೇಲೂರ್ ಎಂಟ್ರೆನ್ಸು. ಶಿಲ್ಪ ಕಲೆಗಳ ತವರೂರು ಅಂತಾನೂ ಕರೀತಾರೆ ಬೇಲೂರ್ನ. ಗೈಸ್ ಇಲ್ಲಿ ಎಂಟ್ರಿ ಆಗಿ ಲೆಫ್ಟಿಗೆ ಬೇಲೂರು ಒಳಗಡೆ ಬಂದ್ವಿ. ಇದು ಹೊಯ್ಸಳರ ನಾಡು ಅಂತ ಇಲ್ಲಿ ಹೊಯ್ಸಳದು ಸ್ಟ್ಯಾಚು ಇದೆ. ಮತ್ತೆ ಇದು ಬ್ರಿಡ್ಜ್ ಬಂದು ಇದು ಹಳೆ ಬ್ರಿಡ್ಜು. ಇದು ಆ ಕಡೆದು ಹೊಸ ಬ್ರಿಡ್ಜು. ಈ ಬ್ರಿಡ್ಜು ಬೀಳುತ್ತೆ ಅಂತ ಹೇಳಿ ಹೊಸ ಬ್ರಿಡ್ಜ್ ಕಟ್ಟಿದ್ದಾರೆ. ಆದರೆ ಈ ಬ್ರಿಡ್ಜು ಇನ್ನೂ ತುಂಬ ಸ್ಟ್ರಾಂಗ್ ಆಗಿದೆ. ಮತ್ತು ಈ ಬ್ರಿಡ್ಜು ಸಖತ್ ಸ್ಟ್ರಾಂಗ್ ಆಗಿರೋದಕ್ಕೆ ಇಲ್ಲಿ ಓಡಾಡೋಕ್ಕೆ ಹೆವಿ ವೆಹಿಕಲ್ಸಿಗೆ ಬಿಡಲ್ಲ. 4 ವೀಲರ್ಸ್ ಮಾತ್ರ. 4 ವೀಲರ್ 2 ವೀಲರ್ ಹೆವಿ ವೆಹಿಕಲ್ಸ್ ಎಲ್ಲ ಆ ಕಡೆ ಓಡಾಡ್ತವೆ. ಆಮೇಲೆ ಇದು ಏನು ಅವಳಿಗಳ ನಾಡು ಅಂತಲೂ ಕರೀತಾರೆ ಬೇಲೂರು. ಅಮ್ಮ ಇಲ್ಲಿಗೆ ಹೋಗ್ಬಿಟ್ಟು ಹೋಗೋಣ ಅಂದರು. ಇದು ಈಗ ಪ್ರೆಸೆಂಟ್ ನೇಮಲ್ಲಿ ವಿಷ್ಣುವನ್ ಕೆರೆ ಅಂತ ಅಂತಾರಂತೆ. ಆದರೆ ಹೆವಿ ಮಳೆ ಬರ್ತೈತೆ ಇಲ್ಲಿ. ಇದು ವಿಷ್ಣು ಸಮುದ್ರ ಅಂತ ಹಳೆ ಹೆಸರು. ಹೊಯ್ಸಳರು ಆಳ್ವಿಕೆ ಮಾಡ್ತಿದ್ದಾಗ ಈ ಜಾಗ ಬಂದು ಇದು ಕೆರೆ ಸಮುದ್ರ ಅಂತ ಕರೀತಾರಲ್ಲ. ಇದು ರೇಡಿಯಸ್ ಬಂದು 31 ಕಿಲೋಮೀಟರ್ ಏನೋ ಇದೆ ಅಂತೆ ಇದು ರೇಡಿಯಸ್ಸು. ಇಲ್ಲಿ ನೋಡಿ ಅಲ್ಲಿವರೆಗೂ ಐಲ್ಯಾಂಡ್ ಥರ ಐತಲ್ಲ, ಅಲ್ಲಿಂದ ಆ ಕಡೆ ಎಲ್ಲ ಬರೀ ಎಲ್ಲಿವರೆಗೂ ಕಣ್ಣು ಬಿಟ್ರೂ ಬರೀ ನೀರೇ ಕಾಣಿಸ್ತೈತೆ. ಹಂಗೆ ಈ ಕಡೆದು ದೇವಸ್ಥಾನ ಮುಂದ್ಗಡೆ ಒಂದು ಕಲ್ಯಾಣಿ ಥರನೂ ಐತೆ ಇಲ್ಲಿ. ಆ ಕಡೆದು ದೇವಸ್ಥಾನಕ್ಕೆ ಅಲ್ಲಿಂದ ಹೋಗ್ಬೇಕು, ಅಲ್ಲಿಂದ ದೇವಸ್ಥಾನಕ್ಕೆ ಹಿಂಗೆ. ಗೈಸ್ ಇದು ಬೇಲೂರ್ದು ದೇವಸ್ಥಾನ, ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಇದು. ಅಜ್ಜಿ ಮನೆ ಹತ್ರ ಬಂದ್ವಿ. ನಮ್ಮ ಅಜ್ಜಿ ಏನು ಹೇಳ್ತಾರೆ ಕೇಳೋಣ. ಇಲ್ಲೇ ಆಚೆ ನಿಂತ್ಕೊಂಡು ಕಾಯ್ತವ್ರೆ, ಅಂದರೆ ಅವ್ರನ್ನ ತೋರ್ಸಂಗಿಲ್ಲ. ಎಷ್ಟೊತ್ತಿಂದ ಕಾಯ್ತೈತೆ ಅಜ್ಜಿ? ಹಂಗೆ ವಿಷ್ಣುವನ್ ಕೆರೆ ಹತ್ರಕ್ಕೆ ಹೋಗೋಣ ಅಂತ ಅಲ್ಲಿಗೆ ಹೋಗ್ಬಿಟ್ಟು ತೋರಿಸ್ಕೊಬಿಟ್ಟು ಬಂದೆ ಒಂದು ಸ್ವಲ್ಪ. ನಾನು ನಮ್ಮ ಅಜ್ಜಿ ಮನೆ ಇಲ್ಲಿ ಮೂಡಿಗೆರೆ ರೋಡಲ್ಲಿ ಇರೋದು. ಈಗ ಮೂಡಿಗೆರೆ ರೋಡು. ನಾನು ಇವಾಗ ಟೆರಸ್ ಮೇಲೆ ಹೋಗ್ತಿದ್ದೀನಿ. ಅಲ್ಲಿ ಚೆನ್ನಾಗಿದೆ ಟೆರಸ್ ಮೇಲೆ ಅಂತ ಸೀಟೆಲ್ಲ ಕವರ್ ಮಾಡಿಸಿದ್ದಾರೆ. ಅಲ್ಲಿಗೆ ಹೋಗ್ತಿದ್ದೀನಿ. ಟೆರಸ್ ಮೇಲೆ ಬಂದೆ ನೋಡಿ ಗೈಸ್. ಇಲ್ಲಿ ಇದೇ ಮೂಡಿಗೆರೆ ರೋಡು, ಬೇಲೂರು ಟು ಮೂಡಿಗೆರೆ ರೋಡ್ ಸೈಡಲ್ಲೇ ಇರೋದು ಮನೆ ನಮ್ಮದು ಊರಲ್ಲಿ.
ಮೇಲೆಲ್ಲ ಈ ಥರ ಸ್ಟ್ರೀಟೆಲ್ಲ ಕವರ್ ಮಾಡಿಸಿದ್ದಾರೆ, ಚೆನ್ನಾಗಿರುತ್ತೆ. ನಾವು ಎಲ್ಲರೂ ಬಂದರೆ ನಾವು ಇಲ್ಲಿ ಆಟ ಆಡ್ಕೊಂಡು ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತೀವಿ ತುಂಬ. ನೋಡೋಣ ಗೈಸ್, ನೆಕ್ಸ್ಟ್ ಎಲ್ಲರೂ ಒಟ್ಟಿಗೆ ಯಾವಾಗಲಾರ ಸೇರಿದಾಗ ಇಲ್ಲೆಲ್ಲ ಆಟ ಆಡೋಣ. ಆವಾಗಲೂ ವ್ಲಾಗ್ ಮಾಡ್ತೀನಿ, ತೋರಿಸ್ತೀನಿ ಯಾವಾಗಲೂ. ಗೈಸ್ ಈಗ ಇಲ್ಲಿಂದ ಹೊರಡೋವಂಥ ಸಮಯ. ನಮಗೆ ಸಂಜೆ ಟೈಮ್ ಬಂದು ಈಗ ಟೈಮ್ ಎಷ್ಟಾಗಿದೆಯಮ್ಮ? 5:40 ಆಗಿದೆ ಟೈಮು. ಇವಾಗ ಹೊರಡ್ತಿದ್ದೀವಿ. ನಮ್ಮ ಅಜ್ಜಿಗೆ ಹಂಗೆ ಬಾಯ್ ಹೇಳ್ಬಿಟ್ಟು ಹೊರಡೋಣ. ಬಾಯ್ ಕಣಜ್ಜಿ. ಬಾಯ್ ಬಾಯ್. ನಿಮಗೆ ಅವಾಗಲೇ ತೋರಿಸ್ದೆ ಈ ಬ್ರಿಡ್ಜ್ನ. ಈ ಬ್ರಿಡ್ಜು ಎಕ್ಚಿ ನದಿಗೆ ಕಟ್ಟಿರೋದಂತೆ. ಹಂಗೆ ಆ ಕಡೆ ಸೈಡ್ ಹೋದರೆ ಎಕ್ಚಿ ಡ್ಯಾಮು ಇದೆ ಅಂತೆ, ಆ ಕಡೆ ಸೈಡಿಗೆ, ಚಿಕ್ಕಮಂಗ್ಳೂರು ರೋಡ್ ಸೈಡಿಗೆ. ನೆಕ್ಸ್ಟ್ ಟೈಮು ಡ್ಯಾಮ್ನ ತೋರಿಸ್ತೀನಿ ಗೈಸ್ ನಿಮಗೆ. ಅವಾಗ ಬೈಕಲ್ಲಿ ಬರೋಣ ಅಂತ ಪ್ಲ್ಯಾನ್ ಇದೆ, ನೋಡೋಣ ಗೈಸ್ ಹೆಂಗಾಗುತ್ತೆ ಅಂತ. ಗೈಸ್ ಆಗಲೇ ನಿಮಗೆ ತೋರ್ಸೋಕ್ಕಾಗಲಿಲ್ಲ, ಈ ರೋಡು ಬಂದು ಹಳೆಬೀಡಿಗೆ ಜಾಯ್ನ್ ಆಗುತ್ತೆ. ಈ ರೋಡು ಪುಷ್ಪಗಿರಿ ಸೈಡಿಂದ ಹಳೆಬೀಡಿಗೆ ಜಾಯ್ನ್ ಆಗುತ್ತಲ್ಲ, ಆ ರೋಡು ಇದು. ಬೇಲೂರು ರೋಡಿಂದ ಬಂದು ಲೆಫ್ಟಿಗೆ ಕ್ರಾಸ್ ಆದರೆ ಹಳೆಬೀಡಿಗೆ ಹೋಗುತ್ತೆ ಗೈಸ್ ಇದು. ಗೈಸ್ ಅದು ಬೆಳಗ್ಗೆ ಹೋಗ್ಬೇಕಾದ್ರೆ ಫಾಗ್ ಇತ್ತು ಅಂತ ತೋರಿಸ್ತೆ ನಿಮಗೆ. ಈಗ ನೋಡಿ ಅಲ್ಲಿ ಒಂದು ಫ್ಯಾನ್ ಕೆಳಗಡೆ ಸಿಮೆಂಟ್ ಥರ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಅದೇ ದೇವಸ್ಥಾನ ನಾವು ಫಸ್ಟ್ ಬ್ಲಾಗಲ್ಲಿ ಹೋಗಿದ್ದು. ಇವಾಗ ಸ್ವಲ್ಪ ಕ್ಲಿಯರ್ ಆಗಿದೆ, ಫಾಗ್ ಎಲ್ಲ ಕಾಣಿಸ್ತಾ ಇದೆ ನೋಡಿ. ಹಿಂಗೆ ಇಲ್ಲಿ ನಮ್ಮ ಅಮ್ಮ ಜೋಳ ತಿನ್ನಬೇಕು ಅಂತ ಅಂದರು ಇಲ್ಲಿ ಹಿಂಗಡೆ, ಅದಕ್ಕೆ ಇಲ್ಲಿ ಜೋಳ ತಿನ್ನೋಕ್ಕೆ ಅಂತ ನಿಲ್ಸಿದ್ವಿ. ಹೆಂಗೈತೆ ಅಣ್ಣ ಜೋಳ? ಚೆನ್ನಾಗಿದೆ. ಹೆಂಗಿತ್ತಮ್ಮ? ಸೂಪರ್ ಗೈಸ್. ನಾನು ಇಸ್ಕೊತೀನಿ, ನಾನು ಇಸ್ಕೊಬಿಟ್ಟು ಸಿಗ್ತೀನಿ ಗೈಸ್. ಇಲ್ಲಿ ಇಸ್ಕೊಂಡೆ, ಇವಾಗ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ಹೇಳ್ತೀನಿ ಗೈಸ್. ಎಲ್ಲ ಚೆನ್ನಾಗಿದೆ. ಇದು ಖಾರ ಫ್ಲೇವರು, ಆಮೇಲೆ ನಿಂಬೆಹಣ್ಣಿನ ಫ್ಲೇವರು ಎಲ್ಲ ಚೆನ್ನಾಗಿ ಸಿಗ್ತದೆ. ಚಳಿಗೂ ಅದಕ್ಕೂ ಚೆನ್ನಾಗಿದೆ ತಿನ್ನೋಕ್ಕೆ. ಯಾರು ಈ ಕಡೆ ಈ ಥರ ನೋಡಿದ್ರೆ ಈ ಥರ ರೋಡ್ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಚಳಿ ಟೈಮಲ್ಲೆಲ್ಲ ತಿನ್ನೋದು ಒಂಥರ ಡಿಫ್ರೆಂಟ್ ಫೀಲಿಂಗ್ ಸಿಗುತ್ತೆ ಗೈಸ್. ಈಗ ಹಾಸನಿಗೆ ಎಂಟ್ರಿ ಆದ್ವಿ. ನಮ್ಮ ಅಣ್ಣ ಇವಾಗ ಸಂಜೆ ಆಯ್ತಲ್ಲ, ಇನ್ನೇನು ಹೊಟ್ಟೆ ಹಸಿತೈತೆ, ಹಂಗೆ HVR ದೋಸೆಗೆ ಹೋಗ್ಬಿಟ್ಟು ದೋಸೆನ ತಗೊಂಡೋಗೋಣ ಅಂತ ಅಂದ. ನಾವು ರಿಂಗ್ ರೋಡಲ್ಲಿ ಇದ್ದೀವಿ, HVR ದೋಸೆ ಹತ್ರ ಹೋಗ್ತಿದ್ದೀವಿ. ಈಗ ದೋಸೆ ತಗೊಂಡಾಯ್ತು ಇಲ್ಲಿ ನಮ್ಮ ಹಾಸನಾಂಬ ದೋಸೆ ಕಾರ್ನರಲ್ಲಿ. ಮನೆಗೆ ಹೋಗ್ಬಿಟ್ಟು ತಿಂದ್ಬಿಟ್ಟು ಮಲ್ಕೊಳ್ತೀನಿ ಗೈಸ್ ಈಗ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಸಪೋರ್ಟ್ ಮಾಡಿ ಗೈಸ್.